ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲ ವಿಷಯದ ಸಂಪೂರ್ಣವಾದಂತಹ ಒಂದು ಕೀ ಪಾಯಿಂಟ್ಸ್ ಮತ್ತು ಇಂಪಾರ್ಟೆಂಟ್ ಪ್ರಶ್ನೆಗಳು ಸಿಗುತ್ತೆ. ಬನ್ನಿ, ಹಾಗಾದರೆ ನಿಮಗೆ ಇಂಗ್ಲೀಷ್ ಕಬ್ಬಿಣದ ಕಡಲೆ ಏನಾದರೂ ಆಗಿದ್ದರೆ ಈ ಒಂದು ವಿಡಿಯೋ ನೋಡಿ ಸಾಕು, ಆರಾಮಾಗಿ ನೀವು ಪಾಸ್ ಆಗ್ತೀರಾ. ಯಾಕಂದರೆ ಅಷ್ಟು ಸುಲಭವಾದಂತಹ ಒಂದು ಇಂಗ್ಲೀಷ್ ಸಬ್ಜೆಕ್ಟನ್ನು ಪಾಸ್ ಆಗ್ಬೋದು. ಇಂಪಾರ್ಟೆಂಟ್ ಕ್ವಶನ್ಸ್ಗಳ ಜೊತೆಗೆ ಇಲ್ಲಿ ನಿಮ್ಮ ಒಂದು ಇಂಗ್ಲೀಷ್ ಪರೀಕ್ಷೆ ಹೇಗೆ ಬರೀಬೇಕು, PU ಬೋರ್ಡ್ದವರು, ಎಲ್ಯೂಷನ್ದವರು ಯಾವ ರೀತಿ ನಿಮ್ಮ ಉತ್ತರ ಪತ್ರಿಕೆ ಇದ್ದರೆ ನಿಮಗೆ 80ಕ್ಕೆ 80 ಅಥವಾ ಪಾಸಿಂಗ್ ಇರುತ್ತೆ ಅನ್ನೋದು, ಪಾಸ್ ಆಗುತ್ತೆ ನಿಮ್ಮ ಒಂದು ಇಂಗ್ಲೀಷ್ ಪೇಪರ್ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಬನ್ನಿ ಹಾಗಾದರೆ ನೋಡಿ, ಈ ಒಂದು ಕಳೆದ ವರ್ಷ 2024-25ರಲ್ಲಿ ಇಂಗ್ಲೀಷ್ ಪರೀಕ್ಷೆಯಲ್ಲಿ ಈ ವಿದ್ಯಾರ್ಥಿ 80ಕ್ಕೆ 80 ತೆಗೆದುಕೊಂಡಂತಹ ಉತ್ತರ ಪತ್ರಿಕೆ ಪ್ರೂಫ್ ಸಮೇತ ಇಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ ನೋಡಿ, ತುಂಬ ಸುಲಭ. ಯಾವ ರೀತಿ ಬರೀಬೇಕು ಇಂಗ್ಲೀಷ್ ಪರೀಕ್ಷೆ ನೋಡಿ, ಉತ್ತರ ಪತ್ರಿಕೆ ಒಬ್ಬ ವಿದ್ಯಾರ್ಥಿ ಹೇಗೆ ಬರೀಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ನೋಡಿ, ಫಸ್ಟ್ ಪೇಜಲ್ಲಿ ಯಾವಾಗಲೂ ನಿಮಗೆ ಪರ್ಫೆಕ್ಟ್ 100% ಇರುವಂತಹ ಒಂದು ಉತ್ತರ ಬರಬೇಕು. ನಿಮಗೆ ಆ ಉತ್ತರ ಪರ್ಫೆಕ್ಟಾಗಿ ಬರುವಂಥ ಉತ್ತರ ನೀವು ಫಸ್ಟ್ ಪೇಜಲ್ಲಿ ಬರಿಬೇಕಾಗುತ್ತೆ. ಓಕೆ ನೋಡಿ, ಎಷ್ಟು ರೋಮನ್ 1 ನಿಮಗೆ ಒಂದು ಬುಕ್ಲೆಟಲ್ಲಿ ಮಾರ್ಜಿನ್, ಲೆಫ್ಟ್ ಸೈಡ್ ಒಂದು ಮಾರ್ಜಿನ್, ರೈಟ್ ಸೈಡ್ ಒಂದು ಮಾರ್ಜಿನ್ ಇರುತ್ತೆ. ಇಲ್ಲಿ ನೋಡಿ, ರೋಮನ್ 1 ಮಾರ್ಜಿನ್ ಹೊರಗಡೆ ಹಾಕಿದ್ದಾರೆ. ಕರೆಕ್ಟ್ ಕ್ವಶನ್ ನಂಬರ್ ಹಾಕಿದ್ದಾರೆ. 1ನೇ ಕ್ವಶನ್, ಅದರೊಳಗೆ ಡಿ ರಿಚ್ ಜ್ಯುವೆಲ್. ಸೆಕೆಂಡ್ ಕ್ವಶನ್. ಓಕೆ, ಈ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೀವು ಬರಿಬೇಕಾಗತ್ತೆ. ಮೊದಲನೇ ಪೇಜಲ್ಲಿ ಎಷ್ಟು ಚೆನ್ನಾಗಿ ನೀಟ್ನೆಸ್ ಆಗಿ ಪ್ರತಿಯೊಂದು ಪ್ರಶ್ನೆ ಬರೆದಾದ್ಮೇಲೆ ಒಂದು ಲೈನ್ ಬಿಟ್ಟು ಎರಡನೇ ಪ್ರಶ್ನೆ ಬರೀಬೇಕು. ಅಂದರೆ ನಿಮ್ಮ ಉತ್ತರ ಪತ್ರಿಕೆ ನಿಮ್ಮ ಬೋರ್ಡ್ ಪರೀಕ್ಷೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಯಾಕೆಂದರೆ ಯಾರು ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಎಲ್ಲಿ ಮಿಸ್ಟೇಕ್ ಆಗ್ತವೆ ವಿದ್ಯಾರ್ಥಿಗಳು ಅನ್ನೋದು ಈ ಒಂದು ವಿಡಿಯೋದಿಂದ ತಪ್ಪಿಸ್ಕೊಳ್ಬೋದು. ನೋಡಿ, ಈ ರೀತಿಯಲ್ಲಿ 7, 8, 9, 10 ಯಾಕಂದರೆ ಒಂದು ಇಲ್ಲಿ 1 ಮಾರ್ಕ್ಸಿಂದೆಲ್ಲ ಬರೆದ್ಬಿಟ್ಟಿದ್ದಾರೆ. ಓಕೆನಾ, ಇಷ್ಟು ಕರೆಕ್ಟಾಗಿ ಬರೆದಾದ್ಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ನೋಡಿಲಿ 11ನೇ ಪ್ರಶ್ನೆ ಇದೆ. ಮೊನಾಕೋ ವಾಸ್ ಕಾಲ್ಡ್ ಆ್ಯಂಡ್ ಟಾಯ್ ಕಿಂಗ್ಡಮ್ ಮರ್ಡರ್ ವಾಸ್. ನೋಡಿಲಿ, ಒಂದು ಡೈರೆಕ್ಟ್ ಬೇಕಾದ ಕ್ವಶನ್ ನೀವು ಇಲ್ಲಿ ಬರಿಬೋದು. 11ನೇ ಕ್ವಶನ್ ಎಷ್ಟು ಚೆಂದಾಗಿ ಕ್ವಶನ್ ನಂಬರ್ ಹಾಕಿದ್ದಾರೆ. ಕರೆಕ್ಟಾಗಿ ಎಷ್ಟು ಬೇಕು ಅಷ್ಟೇ ಅವ್ರು ಏನು ಮಾಡಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಅಂದರೆ ಯಾವುದೇ ರೀತಿ ಇಲ್ಲವಾದ ಒಂದು ಆನ್ಸರನ್ನು ಬರೀಲಿಕ್ಕೆ ಹೋಗಬೇಡಿ. ಓಕೆನಾ, ಟೈಮ್ ವೇಸ್ಟ್ ಆಗುತ್ತೆ ಮತ್ತು ಎಡಿಟರ್ ಮಾಡೋದು ಕೂಡ ನಿಮಗೆ ಕಿರಿಕಿರಿ ಅನಿಸುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಏನು ಬೇಕು ಅದನ್ನು ಬರೆದುಬಿಟ್ಟಿದ್ದಾರೆ. ಓಕೆನಾ, ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನೋಡಿ, 12ನೇ ಕ್ವಶನ್ ಬರೆದಿದ್ದಾರೆ. ಓಕೆ, ನೆಕ್ಸ್ಟ್ 13ನೇ ಕ್ವಶನ್ ಹೊಂದಿಸಿ ಬರೆಯಿರಿ. ಕರೆಕ್ಟಾಗಿ ಬರೆದಿದ್ದಾರೆ. ಈ ರೀತಿಯಲ್ಲಿ ಅವರು ಹೊಂದಿಸಿ ಬರೆಯಿರಿಯನ್ನು ಬರೆದಿದ್ದಾರೆ. ಓಕೆ, ಹೊಂದಿಸಿ ಬರೆಯಿರಿ ಮಾತ್ರ A ಮತ್ತು B ಎರಡನ್ನೂ ಕೂಡ ನೀವು ಬರೆಯೋದು ಒಳ್ಳೆಯ ಉತ್ತಮವಾದಂಥ ಆಯ್ಕೆ ಅಂತ ಹೇಳ್ಬೋದು ನಾನು. ನೆಕ್ಸ್ಟ್ ಪಾರ್ಟ್ B ಒಳಗಡೆ ಎಷ್ಟು ಚೆನ್ನಾಗಿ ನೋಡಿ, ರೋಮನ್ 2 ಅಂತ ಹೊರಗಡೆ ಹಾಕಿದ್ದಾರೆ. 14ನೇ ಪ್ರಶ್ನೆ ಏನು ಉತ್ತರ ಇದೆ 2 ಪಾಯಿಂಟ್ಸ್ ಬರೆದುಬಿಟ್ಟಿದ್ದಾರೆ. 15ನೇ ಪ್ರಶ್ನೆ ಇಷ್ಟು ಬರೆದಿದ್ದಾರೆ. ನೀವು ಕೂಡ ಇದೇ ರೀತಿಯಲ್ಲಿ ಬರಿಬೇಕಾಗತ್ತೆ. ಪ್ರತಿ ಒಂದು ಪ್ರಶ್ನೆ ಆದಮೇಲೆ ಇನ್ನೊಂದು ಪ್ರಶ್ನೆಗೆ ನೀವು ಒಂದು ಲೈನನ್ನು ಬಿಡಬೇಕಾಗತ್ತೆ. ಓಕೆನಾ, ಇಷ್ಟು ಆದಮೇಲೆ ನೆಕ್ಸ್ಟ್ ನೋಡಿ, ಇಲ್ಲಿ 18ನೇ ಪ್ರಶ್ನೆ ರೋಮನ್ 3 18ನೇ ಪ್ರಶ್ನೆ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ. ಇನ್ ದ ಪೋಯಮ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಬೈ ವಿಲಿಯಮ್ ಶೇಕ್ಸ್ಪಿಯರ್, ಜೂಲಿಯಟ್ ಅಡ್ರೆಸ್ the night asking it to bring Romeo to her. Romeo is ಇದು ತುಂಬ ಇಂಪಾರ್ಟೆಂಟ್. ಎಷ್ಟು ಬೇಕು ಅಷ್ಟು ಕರೆಕ್ಟಾಗಿ ಬರೆದುಬಿಟ್ಟಿದ್ದಾರೆ. ಓಕೆನಾ, ಈ ರೀತಿಯಲ್ಲಿ ನೀವು ನೀಟ್ನೆಸ್ ಆಗಿ ಎಷ್ಟು ಚೆನ್ನಾಗಿ ನೀಟ್ನೆಸ್ ಆಗಿ ಇನ್ನೊಂದು ಹೈಲೈಟ್ ಅಪ್ಪ ಅಂದರೆ ಎಲ್ಲೆಲ್ಲಿ ಹೈಲೈಟ್ಗಳು ಇರ್ತದೆ ಪಾಯಿಂಟ್ಸ್ಗಳು, ಆ ಪಾಯಿಂಟ್ಸ್ಗಳಿಗೆ ನೀವೇನು ಮಾಡಬೇಕು, ಅಂಡರ್ಲೈನನ್ನು ಮಾಡೋದ್ರಿಂದ ತುಂಬ ಹೈಲೈಟ್ ಆಗುತ್ತೆ. ಎಲ್ಲೆಲ್ಲಿ ಹೈಲೈಟ್ ಇರ್ತದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಹೈಲೈಟ್ ಇರುವಂತಹ ಪಾಯಿಂಟ್ಸ್ಗಳ ಕೆಳಗಡೆ ಅವ್ರು ಏನು ಮಾಡಿದ್ದಾರೆ, ಅಂಡರ್ಲೈನ್ ಮಾಡಿದ್ದಾರೆ. ನೀವು ಕೂಡ ಅದೇ ರೀತಿ ಮಾಡಬೇಕಾಗತ್ತೆ. ಓಕೆನಾ, ನಿಮಗೆ ಔಟ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 20ನೇ ಒಂದು ಕ್ವಶನ್ ನೋಡಿ. 20ನೇ ಕ್ವಶನ್ ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇದಕ್ಕೆ 3 ಅಂಕದ ಪ್ರಶ್ನೆಗಳು. ಇದು 3 ಅಂಕದ ಪ್ರಶ್ನೆಗಳು. ನೀವು ಇಷ್ಟು ಬರೆದ್ರೆ ಸಾಕು ಆರಾಮಾಗಿ. ಅದರೊಳಗಡೆ ಈ ರೀತಿ ಪಾಯಿಂಟ್ಸ್ಗೆ ನೀವು ಅಂಡರ್ಲೈನನ್ನು ಹಾಕಿದರೆ ನಿಮಗೆ 3ಕ್ಕೆ 3 ಪಾಯಿಂಟ್ಸ್ ಕೊಡ್ತಾರೆ. ನೋಡಿ, 3 ಅಂಕಗಳಿಗೆ ನೀವು ಇಷ್ಟು ಬರೀಲೇಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ನೀವು 2 ಅಂಕದ ಪ್ರಶ್ನೆಗಳಿಗೆ ನೀವು ಏನು ಮಾಡಬೇಕು, ಡೈರೆಕ್ಟಾಗಿ ಈ ರೀತಿಯಲ್ಲಿ ಇರುತ್ತೆ.
ಯಾಕಂದರೆ 2 ಮಾರ್ಕ್ಸ್ ಅಂಕಗಳಿಗೆ ಡೈರೆಕ್ಟ್ ಇರುತ್ತೆ. ಇದನ್ನು ಇಷ್ಟು ಪಾಯಿಂಟ್ಸ್ ಇದ್ದರೆ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಬರೀರಿ. ಇದು 3 ಅಂಕಗಳಿಗೆ ಇಷ್ಟು ಅರ್ಧ ಪೇಜ್ಗಿಂತ ಜಾಸ್ತಿ ಬರೆದ್ರೆ ಸಾಕು. ಮೇನ್ ಪಾಯಿಂಟ್ಸ್ಗಳನ್ನು ನೀವು ಹೈಲೈಟ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ 24ನೇ ಪ್ರಶ್ನೆ 4 ಅಂಕಗಳಿಗೆ ನೋಡಿ ಎಷ್ಟು ಚೆನ್ನಾಗಿದೆ. 4 ಅಂಕಗಳಿಗೆ ಮಿನಿಮಮ್ 1 ಪೇಜ್ ಬರೆದ್ರೆ ಸಾಕು ನೀವು 4 ಅಂಕಗಳಿಗೆ. ಓಕೆನಾ, ಇಲ್ಲಿ ಬರ್ತಿದ್ದಾರೆ ನೋಡಿ 4 ಅಂಕಗಳಿಗೆ 25ನೇ ಕ್ವಶನ್. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೋಡಿ ಅವರು. ಎಷ್ಟು ಅದ್ಭುತವಾದಂಥ ಒಂದು ಹ್ಯಾಂಡ್ ರೈಟಿಂಗ್ ನೀವು ಇಂಪ್ರೂವ್ ಮಾಡ್ಕೊಳ್ಬೇಕು. ಜೊತೆಗೆ ಈ ರೀತಿ ನೀಟ್ನೆಸ್ ಆಗಿ ಬರೆದ್ರೆ ನಿಮಗೆ 4 ಸಿಗುತ್ತೆ. ನೆಕ್ಸ್ಟ್ ಪಾರ್ಟ್ ಸಿ ನೋಡಿ 30ನೇ ಒಂದು ಪ್ರಶ್ನೆಗೆ ಏನು ಡೈರೆಕ್ಟ್ ಆಗಿ ಕ್ವಶನ್ ವಿತ್ ಆನ್ಸರ್ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಈ ರೀತಿಯಲ್ಲಿ ನೀವು ಬರೆಯೋದು ಉತ್ತಮ ನನಗನ್ಸಿದ ಮಟ್ಟಿಗೆ. ಓಕೆ, ನೆಕ್ಸ್ಟ್ ಪಾರ್ಟ್ ಡಿ ನೋಡಿ. ಇಲ್ಲಿ ಬಾಕ್ಸ್ ನೀವು ಚೆನ್ನಾಗಿ ಪೆನ್ಸಿಲ್ ಮತ್ತು ಸ್ಕೇಲನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಈ ರೀತಿಯಲ್ಲಿ ನೀವು ಗ್ರಾಮರ್ ಪಾರ್ಟನ್ನು ಬರೆಯುವುದು ಉತ್ತಮ. ಬರೆದ್ಬಿಟ್ರೆ ಆರಾಮಾಗಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಲೆಟರ್ ರೈಟಿಂಗ್ ನೋಡಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಈ ರೀತಿಯೇ ಲೆಟರ್ ರೈಟಿಂಗ್ ಬರೆದ್ರೆ ನಿಮ್ಗೆ ಔಟ್ ಆಫ್ ಔಟ್ ಸಿಗುತ್ತೆ ನೋಡಿ. ಇದು ಲೆಟರ್ ರೈಟಿಂಗ್ March 12, 2025 ದ ಮ್ಯಾನೇಜರ್ ಅಂತ ನೀವು ಅಡ್ರೆಸ್ ಹಾಕಿ ರೆಸ್ಪೆಕ್ಟೆಡ್ ಸರ್ ಮೇಡಮ್ ಸಬ್ಜೆಕ್ಟ್ ಯಾವುದು ಅಂತ ಹಾಕಿ ಆಮೇಲೆ ರೆಫರೆನ್ಸ್ ಅಂತ ಹಾಕಿ ಆಮೇಲೆ ವಿಷಯ ಬರೆದ್ಬಿಟ್ರೆ ಸಾಕು. ಆಮೇಲೆ ಲಾಸ್ಟಿಗೆ ಯುವರ್ ಫೇತ್ಫುಲಿ ಅಂತ ಇದು ಮಾಡಿಬಿಟ್ರೆ ಸಾಕು. ಓಕೆನಾ, ಇಲ್ಲಿದೆ ನೋಡಿ ಇಷ್ಟು ಥ್ಯಾಂಕ್ ಯು ಯುವರ್ ಫೇತ್ಫುಲಿ ಅಂತ ಬರೆದ್ಬಿಟ್ರೆ. ನೆಕ್ಸ್ಟ್ ರೆಸ್ಯೂಮೆ ನೋಡಿ. ರೆಸ್ಯೂಮೆ ಕೂಡ ನಿಮ್ಗೆ ಆರಾಮಾಗಿ ಬರಿಬೋದು. ಇಷ್ಟು ಚೆನ್ನಾಗಿ ರೆಸ್ಯೂಮೆ ಇದು ಮಾಡ್ಕೊಳ್ರಿ. ಆಮೇಲೆ ಬಿಟೆಕ್ ಅವರೇ ಕೊಟ್ಟಿರ್ತಾರೆ ಬಾಕ್ಸಲ್ಲಿ, ಅದಕ್ಕೆ ಸಂಬಂಧಪಟ್ಟಾಗೆ ನೀವು ರೆಸ್ಯೂಮೆಯನ್ನು ನೀವು ಇಲ್ಲಿ ಬರೆದ್ಬಿಟ್ರೆ 5 ಮಾರ್ಕ್ಸ್. ಈ ರೀತಿಯೇ ಬರಿಬೇಕು, ಮತ್ತು ಯಾವ ರೀತಿಯೂ ಬೇರೆ ಬರೀಲಿಕ್ಕೆ ಹೋಗಬೇಡಿ. ಓಕೆನಾ, ಇಷ್ಟು ನೀವು ಈ ಥರ ನೀವು ಬರೀರಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ನಿಮ್ಮ ಒಂದು ಪರೀಕ್ಷೆಗೂ ಕೂಡ ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.